ಫಸ್ಟ್ ಕಂಗ್ರಾಚುಲೇಷನ್. ಸಾಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಬ್ರೋ. ಥ್ಯಾಂಕ್ ಯು. ಸಿನಿಮಾ ಅಂತ ಬಂದಾಗ ನೀವು ಎಲ್ಲಿ ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡಿದ್ದೀರಿ, ಹೇಗೆ? ನಾನು ಚಿಕ್ಕವನಿಂದ ಡ್ಯಾನ್ಸರ್ ಆ್ಯಕ್ಚುಲಿ. ನಮ್ಮ ವೆಸ್ಟರ್ನ್ ಕ್ಲಾಸ್ಗೆ ಹೋಗ್ತಾ ಮಾಸ್ಟರ್ಸ್ 3 ಜನ ಮಾಸ್ಟರ್ಸ್ ಇದ್ದಾರೆ. ಅವತ್ತು ನಾನು ಡ್ಯಾನ್ಸ್ ಕಲ್ತ್ಕೊಂಡು ಸುಮಾರು ಒಂದು 10 ರಿಂದ 15 ವರ್ಷದಿಂದ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫಸ್ಟ್ ಸಿನಿಮಾ ಅಂತ ಬಂದಾಗ ಒಂದು ಡ್ಯಾನ್ಸ್ ನಂಬರ್ ಬೇಕು. ಹೌದು. ಸುನೀಲ್ ಸರ್ ಹತ್ರ ಮಾತಾಡಿದಾಗ ಈ ಥರ ಹ್ಯಾಪಿ ಬರ್ಡೇ ಸಾಂಗ್ ಮಾಡೋಣ ಅಂತ. ಸೊ ಹ್ಯಾಪಿ ಟು ಹಿಯರ್ ದಟ್. ಸೊ ಇವಾಗ ಹ್ಯಾಪಿ ಬರ್ಡೇ ಸಾಂಗ್. ಸರ್ ಅಲ್ಟಿಮೇಟ್ ಆಗಿದೆ ಬ್ರೋ. ಮತ್ತೆ ಏನಂತಂದ್ರೆ ಈಗ ಸಿನಿಮಾ ಅಂತ ಬಂದಾಗ ನೀವು ಹೆಂಗ್ ಸೆಲೆಕ್ಟ್ ಆಗ್ತಿದ್ದೀವಿ, ಓಕೆ ಈ ಸಿನಿಮಾಗೆ ಹೆಂಗೆ ನೀವು ಮಾಡಿದ್ರು? ಅಂದರೆ ಇವಾಗ ನಾನು ಫಸ್ಟು ಥಿಯೇಟರ್ಸ್ ಮಾಡ್ಕೊಂಡು ಬಂದೆ. ಥಿಯೇಟರ್ಸ್ ಆಗಿದ ತಕ್ಷಣ ಸುನೀಲ್ ಸರ್ ಹತ್ರ approach ಆದೆ. ನಾನು ಮತ್ತು ಸುನೀಲ್ ಸರ್ ಸತತ ಒಂದು 2 years ಜರ್ನಿ. ಒಂದು ಸ್ಕ್ರಿಪ್ಟ್ ಚೂಸ್ ಮಾಡಿ ಒಂದಷ್ಟು ಅದೇ ಡಿಸ್ಕಷನ್ ಅಲ್ಲಿ ಒಂದು 2 years ಟ್ರಾವೆಲ್ ಮಾಡಿದ್ಮೇಲೆ ನಮಗೆ ಒಂದು ಲಾಕ್ ಆಗ್ತಿಲ್ಲ ಯಾವ್ದು. ಅದಕ್ಕೋಸ್ಕರ ರಿಸರ್ಚ್ ಮಾಡಿ ಈ ಸ್ಕ್ರಿಪ್ಟ್ ಸಿಕ್ತು. ಹೆಂಗೆ ಅಂತಂದ್ರೆ ಈ ಸ್ಕ್ರಿಪ್ಟ್ ಸುನೀಲ್ ಸರ್ ಇಂಡಸ್ಟ್ರಿ ಫಸ್ಟ್ ಬರೆದಂತ ಸ್ಕ್ರಿಪ್ಟ್. ಓಕೆ. ದೇವ್ರ ಪೂಜೆ ಮಾಡಿದ್ಮೇಲೆ ಬರೆದು ಅದು ನಂಗೆ ಕಬಡಲ್ಲಿ ಇಟ್ಟಿಲ್ಲ. ಸೊ ಓಕೆ. ಅದೇ ನಮಗೆ ಯಾಕೆ ಬಂದಿರೋದು. ಸೊ ಎಲ್ಲಾ ಕಥೆಗಳು ಕೇಳಿ ಮೊದಲು ಯಾವ್ದು ಮಾಡಿದ್ರು ಕತೆ ಅದೇ ಕಥೆನೇ ನಮಗ್ ಬಂದಿರೋದು. ಅವ್ರ ಫಸ್ಟ್ ಜರ್ನಿಲಿ ಬರೆದಿರೋಂಥ ಕತೆ ನಮ್ಗಾಗಿರೋದು ಬಹಳ ಖುಷಿಯಾದ ವಿಷಯ. ಪರಮಾತ್ಮ ಥ್ಯಾಂಕ್ಸ್. ಬ್ರೋ ಈಗ ಸಿಂಪಲ್ ಸುನಿ ಅಂತಂದ್ರೆ ಒಬ್ಬ ಒಳ್ಳೆ ಡೈರೆಕ್ಟರ್, ಅವ್ರ ಜೊತೆ ವರ್ಕ್ ಮಾಡಿದ್ದೀವಿ. ಸೊ ಸುನೀಲ್ ಸರ್ ಜೊತೆ ವರ್ಕ್ ಮಾಡೋದು ಬೆಸ್ಟ್ ಥಿಂಗ್ಸ್. ಏನಕ್ಕೆ ಅಂತಂದ್ರೆ ನಮ್ಮಂಥ ಫಿಕ್ಷರ್ಸ್ ಅವರು ತುಂಬಾ ಕಂಫರ್ಟಬಲ್ ಆಗಿರ್ತಾರೆ. ಏನೇ ಅದ್ರ ಸಜೆಷನ್ಸ್ ಅವ್ರು ನಮ್ಗೆ ಹೇಳ್ತಾರೆ ಹಿಂಗ್ ಮಾಡಿ ಹಂಗ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ರು ಕೂಡ ಅವ್ರ ಇದ್ದಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡೋದು ಇಟ್ಸ್ ಆಲ್ವೇಸ್. ಓಕೆ. ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಿ? ನಾನು ಒಬ್ಬ ಗಿಟಾರಿಸ್ಟ್ ಕ್ಯಾರೆಕ್ಟರ್, ಓಕೆ, ಒಂದು ರಾಕ್ ಸ್ಟಾರ್ ಕ್ಯಾರೆಕ್ಟರ್. ಅವನ ಲೈಫ್ ಸ್ಟೋರಿ ಹೆಂಗೆ ಚೇಂಜ್ ಆಗುತ್ತೆ, ಏನೇನು ಆಗ್ತವೆ ಅನ್ನೋದು